ಎಕ್ಸ್ಪೋ CET ಬಗ್ಗೆ ರಿಸಲ್ಟ್ಸ್ ಕೂಡ ಕೊಡ್ತೀವಿ. ರಿಸಲ್ಟ್ಸ್ ಕೊಟ್ಟಾದ್ಮೇಲೆ ನಿಮ್ಮ RD ನಂಬರ್ಸ್ನ ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅಂತಾನೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಕೊಡ್ತೀವಿ. ನಂತರ ನಿಮ್ಮದು ಆಪ್ಷನ್ ಎಂಟ್ರೀಸ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರೀಸ್ಗೂ ಮೊದಲು ನಾನೇನು ನಿಮ್ಮ RD ನಂಬರ್ಸ್ ಕರೆಕ್ಷನ್ ಅಂತ ಏನು ಹೇಳಿದ್ದೀನಿ ಅದನ್ನ ದಯವಿಟ್ಟು ಕೇರ್ಫುಲ್ ಆಗಿ ಮಾಡಿ. ಯಾಕೆಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಒಂದು ಹಾಕಿರ್ತೀವಿ, ಏನಂದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನೋಡಿದ್ರೆ ಅದರಲ್ಲಿ RD ನಂಬರ್ ನಾಟ್ ಮ್ಯಾಚ್ಡ್ ಅಂತ ಬಂದಿರುತ್ತೆ. ಸೊ RD ನಂಬರ್ ನಾಟ್ ಮ್ಯಾಚ್ಡ್ ಅಂದಾಗ ಅದರಲ್ಲಿ ಎರಡು ಕಾರಣ ಇರಬಹುದು. ಒಂದು, ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಹೆಸರು ಏನಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ RD ನಂಬರ್ ಅಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರಬಹುದು. ಸಪೋಸ್ ನನ್ನ ಹೆಸರು ಶ್ರವಣ ಕುಮಾರ್ ಪಾಟೀಲ್ ಅಂತ ನಾನು ಅಪ್ಲಿಕೇಶನ್ ಅಲ್ಲಿ ನನ್ನ ಹೆಸರು ನಾನು ಹಾಕಿದ್ದೀನಿ ಅಂದ್ರೆ RD ಸರ್ಟಿಫಿಕೇಟ್ ಅಲ್ಲಿ ಶ್ರವಣ್ ಕುಮಾರ್ P ಅಂತ ನೀವು ಹಾಕಿದ್ರೆ ಸಾಫ್ಟ್ವೇರ್ ಮ್ಯಾಚ್ ಮಾಡೋದಿಲ್ಲ. ಸೊ ಈಗ ನೀವು ಇನ್ಕರೆಕ್ಟ್ RD ನಂಬರ್ ಅಂತ ಬಂದಿರುತ್ತೆ. ಇನ್ಕರೆಕ್ಟ್ RD ನಂಬರ್ ಅಂತ ಅಂದ್ರೆ ನೀವು RD ನಂಬರ್ ನಂದು ಕರೆಕ್ಟ್ ಆಗಿ ಹಾಕಿದ್ದೀನಲ್ಲ, ಯಾಕೆ ಇದು ಇನ್ಕರೆಕ್ಟ್ RD ನಂಬರ್ ಅಂತ ತೋರಿಸ್ತಿದೆ, ನೇಮ್ ನಾಟ್ ಮ್ಯಾಚಿಂಗ್ ಅಂತ ತೋರಿಸ್ತಿದೆ ಅಂತ ನೀವು ಯೋಚಿಸಬಹುದು. ಕರೆಕ್ಟ್ ಆಗಿ ವಿತ್ ಆಲ್ ಸ್ಪೆಲ್ಲಿಂಗ್ಸ್ ಅಂದ್ರೆ ಶ್ರವಣ್ ಕುಮಾರ್ ಪಾಟೀಲ್ ಅಂತ ಏನಿದೆ ಕರೆಕ್ಟ್ ಆಗಿ ಅದೇ ಸ್ಪೆಲ್ಲಿಂಗ್ ಇರೋ ಅದೇ ಆರ್ಡರ್ ಅಲ್ಲಿ ಇರುವಂತ ಹೆಸರು ನಿಮ್ಮ RD ನಂಬರ್ ಅಲ್ಲಿ ಇರಬೇಕಾಗುತ್ತೆ. ಸೊ ಯಾವ್ಯಾವ ಮಕ್ಕಳಿಗೆ RD ನಂಬರ್ ನಾಟ್ ಮ್ಯಾಚಿಂಗ್ ಅಂತ ಬಂದಿದೆ ಅಥವಾ ನೇಮ್ ನಾಟ್ ಮ್ಯಾಚಿಂಗ್ ಅಂತ ಬಂದಿದೆ, ದಯವಿಟ್ಟು ನಿಮ್ಮ RD ಸರ್ಟಿಫಿಕೇಟ್ ನ ನೀವು ವೆರಿಫೈ ಮಾಡಿ. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇರೋ ಅಂತ ಹೆಸರು RD ಸರ್ಟಿಫಿಕೇಟ್ ನಲ್ಲಿ ಇರೋ ಅಂತ ಹೆಸರು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಾ ಅಲಾಂಗ್ ವಿತ್ ಸ್ಪೆಲ್ಲಿಂಗ್ಸ್ ಅಂತ ಮೊದಲನೇದಾಗಿ ಅದನ್ನ ನೋಡಬೇಕು. ಎರಡನೇದು, ಅಪ್ಲಿಕೇಶನ್ ಅಲ್ಲಿ ನೀವು ಏನು ಕೆಟಗರಿ ಹಾಕಿದೀರಾ ಅಂದ್ರೆ ನೀವು ಅಪ್ಲಿಕೇಶನ್ ಅಲ್ಲಿ 3A ಅಂತ ಹಾಕಿದ್ರೆ ನಿಮ್ಮ RD ಸರ್ಟಿಫಿಕೇಟ್ ನಲ್ಲೂ ಕೂಡ 3A ಅಂತಾನೆ ಇರಬೇಕಿರುತ್ತೆ. ಕೆಲವು ಬಾರಿ ಏನಾಗಿರುತ್ತೆ, ನೋಡ್ದೇನೆ ಮಕ್ಕಳು 3B ಹಾಕಿರ್ತಾರೆ ಅಪ್ಲಿಕೇಶನ್ ಅಲ್ಲಿ, ಸರ್ಟಿಫಿಕೇಟ್ ನಲ್ಲಿ 3A ಅಂತ ಇರುತ್ತೆ. ಸೊ ಆಗ್ಲೂ ಕೂಡ RD ನಾಟ್ ಮ್ಯಾಚಿಂಗ್ ಅಂತಾನೆ ಬರುತ್ತೆ. ಇನ್ನು 2 days ಅಲ್ಲಿ ಯಾವ್ಯಾವ ಮಕ್ಕಳದು ಈ ತರ RD ನಂಬರ್ ನಾಟ್ ಮ್ಯಾಚಿಂಗ್ ಅಂತ ಅವ್ರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಲ್ಲಿ ಬಂದಿದೆ ಅಂತವರಿಗೆಲ್ಲ ನಾವು ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಮಾಡ್ತೀವಿ KA ಇಂದ. ಸೊ ಆ ಡ್ಯಾಶ್ ಬೋರ್ಡ್ ನಲ್ಲಿ ದಯವಿಟ್ಟು ನೀವು ಒಂದ್ಸತಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ನೋಡಿ, ತಪ್ಪಾಗಿದ್ರೆ ಮಾತ್ರ ನೀವು ಡ್ಯಾಶ್ ಬೋರ್ಡ್ ಆಕ್ಸೆಸ್ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಕರೆಕ್ಟ್ ಆಗಿ ನೀವು RD ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಅಪ್ಲಿಕೇಶನ್ ಅಲ್ಲಿರೋ ಹೆಸರಿಗೆ ವ್ಯತ್ಯಾಸ ಇದ್ದಲ್ಲಿ ದಯವಿಟ್ಟು ನಿಮ್ಮ ನಿಯರೆಸ್ಟ್ ತಹಸೀಲ್ದಾರ್ ಕಚೇರಿ ಏನಿದೆ ಅಲ್ಲಿಗೆ ಹೋಗಿ ನಿಮ್ಮ ಹೆಸರನ್ನ ತಿದ್ದುಪಡಿ ಮಾಡಿ ಇನ್ನೊಂದ್ಸತಿ ನಿಮ್ಮ RD ನಂಬರ್ನ ನಾವು ಕೊಟ್ಟಿರೋ ಡ್ಯಾಶ್ ಬೋರ್ಡ್ಗೆ ಅಪ್ಲೋಡ್ ಮಾಡಿ. ಸೊ ಆ ಥರ ಮಾಡಿದ್ಮೇಲೆ ನಾವು ಇನ್ನೊಮ್ಮೆ ಮ್ಯಾಚ್ ಮಾಡಿ ಎಸ್ ವೆರಿಫೈಡ್ ಅಂತ ನಿಮಗೆ ಬರುತ್ತೆ ಡ್ಯಾಶ್ ಬೋರ್ಡ್ನಲ್ಲಿ, ಆಗ ನೀವು ಕಂಟಿನ್ಯೂ ಮಾಡಬಹುದು. ಇನ್ನು ರಿಸಲ್ಟ್ಸ್ ಇನ್ನೊಂದು ಸುಮಾರು 10 ರಿಂದ 12 ದಿನದಲ್ಲಿ ನಾವು ಕೊಡ್ತೀವಿ. CBSE ICSE ಮಕ್ಕಳಿಗೆ ನಾವೆಲ್ಲ ಈ ತಮ್ಮ ಮಾರ್ಕ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಒಂದು ಲಿಂಕ್ ಓಪನ್ ಮಾಡಿದ್ದೀವಿ. ಈಗ ಸೆಕೆಂಡ್ PU ಮಕ್ಕಳು ಯಾರು ಈ ವರ್ಷ CET ಬರೆದಿದ್ದಾರೆ ಅವ್ರದನ್ನೆಲ್ಲ ನಾವು ಮಾರ್ಕ್ಸ್ನ PU ಬೋರ್ಡಿಂದಾನೇ ನೇರ ತಗೊಳ್ಳೋದ್ರಿಂದ ಅವರೇನು ತಮ್ಮ ಮಾರ್ಕ್ಸ್ನ ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ. ಸ್ಟೇಟ್ ಬೋರ್ಡ್ ಮಕ್ಕಳು ಈ ವರ್ಷ ಸೆಕೆಂಡ್ PUC ಬರೆದವರು ತಮ್ಮ ಮಾರ್ಕ್ಸ್ನ ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ. ಆದರೆ ಈ ವರ್ಷ CBSE ICSE ಬರೆದಿರುವಂಥ ಮಕ್ಕಳು ತಮ್ಮ ಮಾರ್ಕ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರದನ್ನ ನಾವು ನೇರ ಡೇಟಾ ಪಿಕ್ ಮಾಡ್ತಿಲ್ಲ CBSE ಮತ್ತು ICSE ಬೋರ್ಡ್ಸಿಂದ. ಸ್ಟೇಟ್ ಬೋರ್ಡ್ ಮಕ್ಕಳು ಮಾತ್ರ ಯಾವ ಮಾರ್ಕ್ಸ್ ಅನ್ನು ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ. CBSE ICSE IG ಈ ಹುಡುಗರು ಮಾತ್ರ ಅಪ್ಲೋಡ್ ಮಾಡಬೇಕಿರುತ್ತೆ. ಜೊತೆಗೆ ಕಳೆದ ಸಾರಿ PUC ಪರೀಕ್ಷೆ ಬರೆದಂಥ ಮಕ್ಕಳು ಮತ್ತು ಅದಕ್ಕೂ ಹಿಂದೆ PUC ಬರೆದಂಥ ಮಕ್ಕಳು ಬಿಫೋರ್ ಲಾಸ್ಟ್ ಇಯರ್ PUC ಬರೆದಿರುವಂಥ ಹುಡುಗರು ಅವರು ಕೂಡ ತಮ್ಮ ಮಾರ್ಕ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ವರ್ಷ ಬರೆದಿರೋದನ್ನ ಮಾತ್ರ ನಾವು ಸ್ಟೇಟ್ ಬೋರ್ಡಿಂದ ನೇರ ತಗೊಳ್ಳೋದು. ಸೊ CBSE ICSE IG ಹುಡುಗರು ಮತ್ತೆ ಬಿಫೋರ್ ಲಾಸ್ಟ್ ಇಯರ್ ಕಳೆದ ವರ್ಷ ಅದಕ್ಕೂ ಹಿಂದಿನ ವರ್ಷ PUC ಪರೀಕ್ಷೆ ಬರೆದಿರುವಂಥ ಹುಡುಗರು ತಮ್ಮ ಮಾರ್ಕ್ಸ್ನ ನಾವೀಗ ಬಿಟ್ಟಿರೋ ಲಿಂಕಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದರೆ ನಾವು ರಿಸಲ್ಟ್ ಡಿಕ್ಲೇರ್ ಮಾಡಿದಾಗ ಎಷ್ಟೊಂದು ಮಕ್ಕಳು ಹೇಳ್ತಾರೆ ನಮ್ಮ CET ರಿಸಲ್ಟ್ ಬಂದಿಲ್ಲ ಅಂತ. ಎಲ್ರಿಗೂ ಗೊತ್ತಿರೋ ವಿಚಾರ ಏನು ಅಂದರೆ CETಗೆ ನಾವು 50% ನಿಮ್ಮ ಬೋರ್ಡ್ ಮಾರ್ಕ್ಸ್ನು ತಗೋತೀವಿ, 50% CET ಮಾರ್ಕ್ಸ್ನ ನಾವು ತಗೋತೀವಿ. ಸೊ ಹಾಗಾಗಿ ನೀವು ಈ ಮಕ್ಕಳು ಮಾರ್ಕ್ಸ್ನ ನೀವು ಅಪ್ಲೋಡ್ ಮಾಡಿಲ್ಲ ಅಂದರೆ ಅವತ್ತು ರ್ಯಾಂಕ್ ಬಂದಿರೋದಿಲ್ಲ. ಆಗ ನೀವು ಬರ್ತಿರ್ತೀರಾ ನಮ್ಗೆ ರ್ಯಾಂಕ್ ಬಂದಿಲ್ಲ, ಕಾರಣ ಇಷ್ಟೇ, ನಿಮ್ಮ ಮಾರ್ಕ್ಸ್ನ ನೀವು ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ರಿಸರ್ವೇಷನ್ಸ್ ಕರೆಕ್ಟಾಗಿ ಬರಬೇಕು ಅಂದರೆ RD ನಂಬರ್ ಮಿಸ್ ಮ್ಯಾಚ್ ಅಂತ ನಿಮ್ಮ ಅಪ್ಲಿಕೇಶನ್ಗೆ ಬಂದಿದ್ರೆ ಇನ್ನು 2 ದಿನ ಬಿಟ್ಟು ಏನು ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ತೀವಿ, ಅದರಲ್ಲಿ ಕರೆಕ್ಟಾಗಿರೋ ನಿಮ್ಮ RD ಸರ್ಟಿಫಿಕೇಟಲ್ಲಿ ಮಿಸ್ಟೇಕ್ಸ್ ಇದ್ದರೆ ತಿದ್ದಿಸಿ ನಂತರ ಆ ಸರ್ಟಿಫಿಕೇಟ್ ನಂಬರ್ನ ನಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಲಾಗಿನ್ ಆಗಿ. ಎರಡನೇದು, ನಿಮ್ಮ ಮಾರ್ಕ್ಸ್ ಏನೇನು ಬಂದಿದೆ ನಿಮ್ಮ ಬೋರ್ಡ್ನಲ್ಲಿ ಈ ವರ್ಷದ ಸ್ಟೇಟ್ ಬೋರ್ಡ್ ಸೆಕೆಂಡ್ PU ಮಕ್ಕಳನ್ನ ಹೊರತುಪಡಿಸಿ ಮಿಕ್ದವರೆಲ್ಲರೂ ಅಪ್ಲೋಡ್ ಮಾಡಿ. ಫಸ್ಟ್ 2 ರೌಂಡ್ಸಲ್ಲಿ ನೀವು ಮಾಡಿರೋ ಆಪ್ಷನ್ ಎಂಟ್ರೀಸು 3rd ರೌಂಡ್ಗೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. 3rd ರೌಂಡ್ಗೆ ಅಂದರೆ ಮಾಪಪ್ ರೌಂಡ್ಗೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ನೀವು ಆಪ್ಷನ್ ಎಂಟ್ರೀಸ್ ಹೊಸದಾಗಿ ಮಾಡಬೇಕಿರುತ್ತೆ 3rd ರೌಂಡ್ಗೆ. ಇನ್ನೊಂದು ಮುಖ್ಯವಾದದ್ದು, ಈಗ 3rd ರೌಂಡು ಫೈನಲ್ ರೌಂಡು ಅಲ್ಲಿ ಸೀಟ್ ನೀವು ತಗೊಂಡಿಲ್ಲ ಅಂದರೆ ನೀವು ನನಗೆ ಸಿಕ್ಕಿರೋ ಸೀಟ್ ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಅಲ್ಲಿ ಪೆನಾಲ್ಟಿ ಬರುತ್ತೆ. ಆಫ್ಟರ್ 3rd ರೌಂಡ್ ನೀವು ಸೀಟ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಪೆನಾಲ್ಟಿ ಬರುತ್ತೆ. ಆಗೆಲ್ಲ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ ಯಾಕೆ ಪೆನಾಲ್ಟಿ ಇದೆ ಅಂತ. ಸೊ ನಾವೀಗ ನಮ್ಮ ಬ್ರೋಷರಲ್ಲಿ ಫಸ್ಟ್ ಪೇಜನ್ನು ಸೆಕೆಂಡ್ ಪೇಜೆಲ್ಲ ಹಾಕ್ಬಿಟ್ಟಿದ್ದೀವಿ. ಮಾಪಪ್ ರೌಂಡ್ ಆದಮೇಲೆ ನೀವು ಸೀಟ್ ಕ್ಯಾನ್ಸಲ್ ಮಾಡಿದ್ರೆ 5 times ಪೆನಾಲ್ಟಿ ಬರುತ್ತೆ ಅಂತ. ಸೊ ಮಾಪಪ್ ರೌಂಡಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜಸ್ ಸಿಕ್ಕಿದ್ರೆ ನೀವು ಹೋಗ್ತೀವಿ ಅನ್ನೋವಂಥ ಕಾಲೇಜಸ್ನ ಮಾತ್ರ ನೀವು ಹಾಕಿ.
ಯಾಕೆಂದರೆ ಫಸ್ಟ್ 2 ರೌಂಡ್ಸಲ್ಲಿ ನೀವು ಚಾಯ್ಸ್ 1 ಮಾಡ್ಬೋದು, 2 ಮಾಡ್ಬೋದು, 3 ಮಾಡ್ಬೋದು. ಆದರೆ ಮಾಪಪ್ಪಲ್ಲಿ ಏನು ಸಿಗುತ್ತೆ ಅದನ್ನು ನೀವು ತೊಗೊಳ್ಳೇಬೇಕಿರುತ್ತೆ. ಯಾಕಂದರೆ ಬೇರೆ ಮಕ್ಕಳು ಆ ಸೀಟ್ ಸಿಕ್ಕಿದ್ರೆ ಅವ್ರು ತೊಗೊಳ್ತಾ ಇದ್ರೋ ಏನೋ, ನಿಮಗೆ ಸಿಕ್ಕಿದೆ, ಈಗ ನೀವು ಅದು ಬಿಟ್ಟರೆ ಬೇರೆ ಯಾರಿಗೂ ಹೋಗಲ್ಲ, ಮ್ಯಾನೇಜ್ಮೆಂಟ್ಗೆ ಹೊಟ್ಟೋಗುತ್ತೆ ವಾಪಸ್ಸು, ಹಾಗಾಗಿ ಪೆನಾಲ್ಟಿ ಇರುತ್ತೆ. ಸೊ ದಯವಿಟ್ಟು ನಿಮಗೆ ಬೇಕಾಗಿರೋಂಥ ಆಪ್ಷನ್ಸ್ನ ಮಾತ್ರ ನೀವು ಮಾಪಪ್ ರೌಂಡ್ಗೆ ಎಂಟ್ರಿ ಮಾಡಬೇಕು. ಸೊ ಇದಿಷ್ಟು ನಮ್ಮ ಆಪ್ಷನ್ ಎಂಟ್ರೀಸ್ಗೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ಇನ್ಸ್ಟ್ರಕ್ಷನ್ಸು. ನಿಮಗೆ 4 ಆಯ್ಕೆಗಳಿರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಅಂದರೆ ನೀವು ನನಗೇನು ಸೀಟ್ ಅಲಾಟ್ ಆಯಿತು, ನನಗೆ ಇಷ್ಟ ಇದೆ, ನಾನು ಇದಕ್ಕೆ ಫೀಸ್ ಕಟ್ತೀನಿ ಮತ್ತು ನಾನು ಇದಕ್ಕೆ ಅಡ್ಮಿಷನ್ ಮಾಡ್ಕೋತೀನಿ ಅಂತ ಅರ್ಥ. ಸೊ ನೀವು ಚಾಯ್ಸ್ 1 ಕೊಟ್ಟ ತಕ್ಷಣ ನೆಕ್ಸ್ಟ್ ಸ್ಟೇಜು ನೀವು ಫೀಸ್ ಕಟ್ಟಬೇಕು. ಅದಕ್ಕೆ ಅದು ಎಲ್ಲ ಆನ್ಲೈನಲ್ಲೇ ಬರುತ್ತೆ. ಚಲನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಗದಿತ ವೇಳೆ ಒಳಗೆ ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಬೇಕು. ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಿದ ತಕ್ಷಣ ನಮಗೆ ಅದು ಆನ್ಲೈನಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಿದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ನಿಮ್ಗೆ ಇಷ್ಟು ದಿನದೊಳಗಡೆಗೆ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಅಂತಿರುತ್ತೆ, ನೀವು ಅದರೊಳಗಡೆಗೆ ನೀವು ರಿಪೋರ್ಟ್ ಆಗಬೇಕು. ಸಪೋಸ್ ಕೆಲವರು ಏನು ಅನ್ಕೋತಾರೆ, ನನಗೆ ಸೀಟ್ ಸಿಕ್ತು, ಈಗ ನಾನು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ, ಆ ಥರ ಆಗಿ ಸೀಟ್ ಮಿಸ್ ಮಾಡ್ಕೊಂಡವ್ರು ಇದ್ದಾರೆ. ಸೊ ಆ ಥರ ಅಲ್ಲ, ನೀವು ಫೀಸು ಇಲ್ಲೇ ಆನ್ಲೈನಲ್ಲಿ ಚಲನ್ ಏನು ಬಂದಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ಕಟ್ಟಬೇಕು. ಇನ್ನು ಬ್ಯಾಂಕ್ಗೆ ಲಾಸ್ಟ್ ಡೇಟ್ವರೆಗೂ ನೀವು ಕಾಯಬಾರ್ದು. ಯಾಕೆಂದರೆ ನಾವು ಆನ್ಲೈನಲ್ಲಿ ನಮಗೆ ಡೇಟಾ ಅಪ್ಡೇಟ್ ಆಗೋದ್ರಿಂದ ನೀವು ಕೊನೆ ದಿನ ಹೋಗಿ ಕಟ್ಟಿದೆ ಅಂದರೆ 3 ಗಂಟೆ ಮೇಲೆ ನೀವು ಹೋಗಿ ಕಟ್ಟಿಬಿಟ್ಟಿದ್ರೆ ಆವತ್ತಿನ ದಿನದ ಲೆಕ್ಕಕ್ಕೆ ಅದು ಬರೋದಿಲ್ಲ, ನೆಕ್ಸ್ಟ್ ಡೇಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಡೇಗೆ ಹೋಯಿತು ಅಂದರೆ ನೀವು ಆ ಫೀಸ್ ಕಟ್ಟಿಲ್ಲ ಅಂತ ಹಾಗೆ ಸೀಟ್ ಸಿಗಲ್ಲ ನಿಮಗೆ, ನಾಟ್ ಪೇಯ್ಡ್ ಅಂತ ಹೇಳಿ ನಿಮಗೆ ಆ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ 1-2 ದಿನ ಮೊದಲೇ ಅನ್ನೋ ಹಾಗೆ ಪೇಮೆಂಟ್ ಮಾಡಿ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಈಗ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿರ್ತಾರೆ, ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ದುಡ್ಡು ವಾಪಸ್ ಅವ್ರ ಅಕೌಂಟ್ಗೆ ಬಂದ್ಬಿಟ್ಟಿರುತ್ತೆ, ಅವ್ರು ನೋಡ್ಕೊಂಡಿರಲ್ಲ, ನಾವು ಪೇಮೆಂಟ್ ಮಾಡಿದ್ವಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಸೊ ನಿಮ್ಮ ಪಾಸ್ಬುಕ್ಕಲ್ಲಿ ಅದು ಕಟ್ಟಾಯ್ತಾ ಅಂತ ನೋಡಿ, ನೀವೇನು ಫೀಸ್ ಪೇ ಮಾಡಿದ್ದೀರಾ ಅದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕಟ್ಟಾಯ್ತಾ, ಡಿಡಕ್ಟ್ ಆಗಿದೆಯಾ ಅಂತ. ಸೊ ನೆಕ್ಸ್ಟ್ ಡೇ ಕೂಡ ನೀವು ಕನ್ಫರ್ಮ್ ಮಾಡ್ಕೋಬೇಕು ಬ್ಯಾಂಕಲ್ಲಿ ಡಿಡಕ್ಟ್ ಆಯ್ತಾ ಅಮೌಂಟ್ ಅಂತ. ಕೆಲವು ಸತಿ ವಾಪಸ್ ನಿಮ್ಮ ಅಕೌಂಟ್ಗೆ ಹಣ ಬಂದು ಇಲ್ಲಿ ನಾಟ್ ಪೇಯ್ಡ್ ಅಂತ ಬಂದ್ಬಿಟ್ಟಿರುತ್ತೆ. ಬ್ಯಾಂಕಿಂಗಲ್ಲೂ ಕೆಲವು ಇಂಟರ್ನೆಟ್ ಇಶ್ಯೂಸು ಎಲ್ಲ ಬರೋದ್ರಿಂದ. ಸೊ ಕರೆಕ್ಟಾಗಿರೋ ಟೈಮಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, 1-2 ದಿನ ಮೊದಲೇ ಹಣ ಪಾವತಿ ಮಾಡಿ, ಜೊತೆಗೆ ನಿಮ್ಮ ಖಾತೆಯಿಂದ ಹಣ ಡಿಡಕ್ಟ್ ಆಯ್ತಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ವಿತಿನ್ ಡ್ಯೂ ಡೇಟ್ ಏನು ನಾವು ಲಾಸ್ಟ್ ಡೇಟ್ ಕೊಟ್ಟಿರ್ತೀವಿ ಅದಕ್ಕೆ ಒಂದಿನ ಮೊದಲನೇ ಕಾಲೇಜ್ಗೆ ರಿಪೋರ್ಟ್ ಆಗಿ. ಕಾಲೇಜ್ಗೆ ರಿಪೋರ್ಟ್ ಆದಮೇಲೆ ನಮ್ಮ ಪೋರ್ಟಲ್ನಲ್ಲಿ ನೀವು ಅಪ್ಡೇಟ್ ಮಾಡಬೇಕು, ಎಸ್ ರಿಪೋರ್ಟೆಡ್ ಅಂತ. ಬರೀ ಫೀಸ್ ಅಷ್ಟೇ ನೀವು ಕಟ್ಟಿದ್ರೆ ಮುಗಿಯಲ್ಲ, ಕಾಲೇಜಿಗೆ ರಿಪೋರ್ಟ್ ಆದೆ ಅಂತಲೂ ಈ ಕಾಲೇಜ್ದೊಂದು ಪೋರ್ಟಲ್ ಇರುತ್ತೆ, ಅಲ್ಲೇ ಕೂರಿಸಿ ಅಪ್ಡೇಟ್ ಮಾಡಿಸಿ ಎಸ್ ರಿಪೋರ್ಟೆಡ್ ಅಂತ. ಸೊ ಅಲ್ಲಿಗೆ ರೌಂಡ್ ಕಂಪ್ಲೀಟ್ ಆಯಿತು ಅಂತ. ಸಪೋಸ್ ಕೆಲವು ಮಕ್ಕಳಿಗೆ ಅಲಾಟ್ ಏನಾಯಿತು ಸೀಟು, ಅದು ಅವ್ರಿಗೆ ಅಷ್ಟೊಂದು ಹಿಡಿಸಿರಲ್ಲ, ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೋತಾರೆ. ಆಗ ಬೇರೆ 2 ಆಯ್ಕೆ ಇರುತ್ತೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಅಂತ. ಚಾಯ್ಸ್ 2 ಅಂದರೆ ನಿಮಗೆ ಈ ಸೀಟು ಇಷ್ಟ ಇದೆ, ಆದರೂ ಇದಕ್ಕಿಂತ ಬೆಟರ್ ಆಗಿರೋ ಆಪ್ಷನ್ಸ್ ಏನಾದರೂ ಸಿಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು, ಚಾಯ್ಸ್ 2 ಅಲ್ಲಿ ಈಗ ಸಪೋಸ್ ನೀವು ಆಪ್ಷನ್ ಎಂಟ್ರೀಸ್ ಏನು ಮಾಡಿದ್ದೀರಾ ಅದರಲ್ಲಿ 5ನೇ ನಂಬರ್ನಲ್ಲಿ ನಿಮಗೆ ಒಂದು ಕಾಲೇಜು ನಿಮಗೆ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕತ್ತೆ ನೋಡೋಣ ಅಂತ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಚಾಯ್ಸ್ 2 ಕೊಟ್ಟು ಆ ಮೇಲ್ಗಡೆ ಇರೋ 1, 2, 3, 4 ಏನಿದೆ ಅವುದ್ರಲ್ಲಿ ಒಂದು ಮಾತ್ರ ನಿಮಗೆ ಅಲಾಟ್ ಆಗುತ್ತೆ. ನಿಮಗೆ ನೀವು ಆಪ್ಷನ್ ಎಂಟ್ರಿಯಲ್ಲಿ 5 ಅಲ್ಲಿ ಏನು ಕಾಲೇಜ್ ಎಂಟ್ರಿ ಮಾಡಿದ್ದೀರಾ ಅದಕ್ಕಿಂತ ಕೆಳಗಡೆ ಇನ್ನೂ ಚೆನ್ನಾಗಿರೋದೆಲ್ಲ ಇತ್ತು ಅಂದರೆ ಅದು ಬರಲ್ಲ. ಸೊ ಬೆಟರ್ ಕಾಲೇಜ್ ಅಂದರೆ ಏನು, ನಿಮಗೆ ಏನು ಕಾಲೇಜ್ ಅಲಾಟ್ ಆಗಿದೆ ಅದಕ್ಕಿಂತ ಮೇಲ್ಗಡೆ ಏನೇನು ಕಾಲೇಜಸ್ ಇದೆ ಅದೇನೇ ಬೆಟರ್ ಕಾಲೇಜ್ ಅಂತ. ಸೊ ಅದಕ್ಕಿಂತ ಕೆಳಗಡೆ ಇರೋದು ಅಲಾಟ್ ಆಗಲ್ಲ. ಸಪೋಸ್ ನಿಮ್ಮ ಆಪ್ಷನ್ ಎಂಟ್ರಿಲಿ ಸೀರಿಯಲ್ ನಂಬರ್ 10 ಆ ಕಾಲೇಜ್ ಅಲಾಟ್ ಆಗಿದೆ ಅಂದರೆ ನಿಮ್ಮ ನೆಕ್ಸ್ಟ್ ರೌಂಡಲ್ಲಿ ಇಫ್ ಯು ಹ್ಯಾವ್ ಬೆಟರ್ ಮೆರಿಟ್ ಮೇಲ್ಗಡೆಯಿಂದ 1 to 9 ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ಅಲಾಟ್ ಆಗುತ್ತೆ. ಕೆಲವು ಮಕ್ಕಳು ಹೇಳಿದರು ಏನಂದರೆ ಈ ಸೀಟೇ ಚೆನ್ನಾಗಿತ್ತು, ಆ ಮೇಲ್ಗಡೆ ಇರೋ 1 to 9 ಏನಷ್ಟು ಚೆನ್ನಾಗಿಲ್ಲ, ಬೇರೆ ಏನಾದರೂ ಸಿಗ್ಬೋದು ಅಂತ ಸೆಕೆಂಡ್ ರೌಂಡ್ಗೆ ಹೋಗ್ಬಿಟ್ಟೆ, ಆದರೆ ನನಗೆ ಆ ಮೇಲ್ಗಡೆ ಇರೋ ಸೀಟ್ ಸಿಕ್ಬಿಟ್ಟಿದೆ, ಅದು ನನಗೆ ಬೇಡ, ನನಗೆ ಹಳೆದೇ ಕೊಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಸ್ಪದ ಇಲ್ಲ, ಸೆಕೆಂಡ್ ರೌಂಡಲ್ಲಿ ಏನು ಅಲಾಟ್ ಆಗುತ್ತೆ ಅದು ಫೈನಲ್ ನೀವು ತೊಗೋಬೇಕಿರುತ್ತೆ. ಸೊ ಹಾಗಾಗಿ ನಿಮಗೆ ಏನು ಸೀಟ್ ಅಲಾಟ್ ಆಗಿದೆ ಅದಕ್ಕಿಂತ ಮೇಲ್ಗಡೆ ಇರೋ ಆಪ್ಷನ್ಸು ಕರೆಕ್ಟ್ ಇದೆ, ಅದು ಸಿಕ್ಕಿದ್ರೆ ಮಾತ್ರ ನೀವು ಹೋಗ್ತೀರಾ ಅನ್ನೋಂಗಿದ್ರೆ ಮಾತ್ರ ನೀವು ಚಾಯ್ಸ್ 2 ಕೊಟ್ಕೊಂಡು ಮುಂದೆ ಹೋಗಿ. ಇಲ್ಲ ಅಂದರೆ ಚಾಯ್ಸ್ 3 ಮಾಡಿ. ಚಾಯ್ಸ್ 3 ಅಂದರೆ ನನಗೇನು ಸೀಟ್ ಬಂದಿದೆ ಅದು ನನಗೆ ಅಷ್ಟು ಇಷ್ಟ ಇಲ್ಲ, ಸೊ ನಾನು ಫ್ರೆಶಾಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಗಬೇಕು. ಆಗ ಬರೀ ಮೇಲೆ ಅಷ್ಟೇ ಅಲ್ಲ, ಅಲಾಟೆಡ್ ನಿಮ್ಗೆ ಏನು ಕಾಲೇಜ್ ಇದೆ ಅದ್ರ ಮೇಲ್ಗಡೆ ಇರೋ ಆಪ್ಷನ್ಸ್ ಅಷ್ಟೇ ಅಲ್ಲ, ಅದ್ರ ಕೆಳಗಡೆ ಇರೋ ಆಪ್ಷನ್ಸೂ ನಿಮಗೆ ಅವೈಲಬಲ್ ಇರುತ್ತೆ ಅಲಾಟ್ಮೆಂಟ್ಗೆ. ಬಟ್ ನೀವು ಈ ಸೀಟ್ ಏನಿದೆ ಅದು ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಅದು ಬಿಟ್ಟೋಗಿ ಬೇರೆಯವ್ರಿಗೆ ಕೂಡ ಅಲಾಟ್ ಆಗುವಂಥ ಚಾನ್ಸಸ್ ಇದೆ. ಪ್ಲೀಸ್ ನೀವು ನಿಮ್ಮ ಪೇರೆಂಟ್ಸ್ ಎಲ್ಲರೂ ಕೂತ್ಕೊಂಡು ಒಂದ್ಸತಿ ಬ್ರೋಷರ್ನ ಓದಬಹುದು. ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ನಮಗೆ ಮೇಲ್ ಕೂಡ ಕಳಿಸ್ಬೋದು, ವಿಲ್ ಗಿವ್ ಕ್ಲಾರಿಫಿಕೇಶನ್. ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿ ಆಪ್ಷನ್ ಎಂಟ್ರೀಸಲ್ಲಿ. ಎರಡನೇದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಈಗ ನಾನೇನು ಹೇಳಿದೆ ಆರ್ ಡಿ ನಂಬರ್ ಅದೆಲ್ಲ ಕರೆಕ್ಟಾಗಿ ದಯವಿಟ್ಟು ನೋಡ್ಕೊಳ್ಳಿ. ಇನ್ನೊಂದು BO ವೆರಿಫಿಕೇಶನ್ ಇರುತ್ತೆ, ಕಳೆದ ಸಾಲಿನ ಥರನೇ BO ಕಚೇರಿಗಳಿಗೆ ನೀವು ಹೋಗಿ ನೀವು ಏನೇನು ಓದಿದ್ದೀರಾ ಅಲ್ಲಿ ದೃಢೀಕರಿಸಬೇಕು. ಕೆಲವು ಮಕ್ಕಳು 2 ವರ್ಷ ಒಂದು ತಾಲೂಕಲ್ಲಿ ಓದಿರ್ತಾರೆ, ಇನ್ನೊಂದು 3 ವರ್ಷ ಬೇರೆ ಜಿಲ್ಲೆಯಲ್ಲಿ ಓದಿರ್ತಾರೆ. ಸೊ ಯಾವುದಾದ್ರೂ ಒಂದು ಆಫೀಸ್ಗೆ ಹೋದರೆ ಆಯಿತು ಅಂತ ಅನ್ಕೋತಾರೆ, ಅದು ಆ ಥರ ಅಲ್ಲ. 7 years
7 ವರ್ಷ ನಮಗೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ನಮಗೆ ಕ್ಲಾಸ್ ಎ ಮಕ್ಕಳಿಗೆ 7 ಇಯರ್ಸ್ ಬೇಕಿರುತ್ತೆ, ಕ್ಲಾಸ್ ಬಿ ಅವ್ರಿಗೆ ಪೇರೆಂಟ್ಸ್ ಸ್ಟಡಿ ಬೇಕಿರುತ್ತೆ. ಸೊ 7 ಇಯರ್ಸ್ ಬೇಕಿರೋದ್ರಿಂದ ನೀವು ಎಲ್ಲೆಲ್ಲಿ ಓದಿದ್ದೀರಾ ನಿಮ್ಮ ಸ್ಕೂಲಿಂಗು 1 to 10 ಮತ್ತೆ ಫಸ್ಟ್ PUC ಸೆಕೆಂಡ್ PUC. ಸೊ 1 to 10 ಎಲ್ಲೆಲ್ಲಿ ಓದಿದ್ದೀರಾ, ಫಸ್ಟ್ PUC ಸೆಕೆಂಡ್ PUC ಡೇಟಾ ನಾವು ಪಿಕ್ ಮಾಡ್ಕೊಳ್ತೀವಿ. 1 to 10 ಎಲ್ಲೆಲ್ಲಿ ಓದಿದ್ದೀರಾ ದಯವಿಟ್ಟು ಆಯಾ ಜಿಲ್ಲೆ ಆಯಾ ತಾಲೂಕಿನ BO 2-3 BO ಕಚೇರಿಗೆ ಹೋಗಬೇಕು ಅಂದ್ರೂ ಪರವಾಗಿಲ್ಲ, ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡಿಸಿ. ನೀವು ಅದು ಆನ್ಲೈನಲ್ಲಿ ಇರುತ್ತೆ. ಮೊದಲಾಗಿದ್ರೂ ಕೂಡ ನೀವು ಅಟೆಸ್ಟೇಷನ್ಗೆ ಅಂತ ಎಲ್ಲೆಲ್ಲಿ ಓದಿದ್ರೆ ಅಲ್ಲೆಲ್ಲಿ ಹೋಗ್ಬೇಕಿತ್ತಲ್ವಾ, ಹಾಗೆ ಇದೇ ಥರ ವೆರಿಫಿಕೇಷನ್ಗೂ ಹೋಗಬೇಕು. ಒಂದಕ್ಕೆ ಹೋಗ್ಬಿಟ್ಟು ನಿಲ್ಲಿಸಬೇಡಿ. ಕಂಪ್ಲೀಟ್ ನಿಮ್ಮ ಸ್ಕೂಲಿಂಗ್ ಎಲ್ಲೆಲ್ಲಿ ಆಯಿತು ಎಲ್ಲ ಕಡೆಗೂ ವೆರಿಫಿಕೇಶನ್ ಆಯಾ ಕನ್ಸರ್ನ್ಡ್ BO ಆಫೀಸ್ಗಳಲ್ಲಿ ವೆರಿಫಿಕೇಶನ್ ಮಾಡಿಸಿ. ಇದಿಷ್ಟು BO ವೆರಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಮತ್ತು ಯಾರು ಕನ್ನಡ ಮೀಡಿಯಂ ರೂರಲ್ ಕೋಟಾ ಎಲ್ಲ ಕ್ಲೇಮ್ ಮಾಡ್ತಾರೆ ಅವ್ರಿಗೆ ಬರೀ 7 ಇಯರ್ಸ್ ಅಲ್ಲ 1 to 10 ಫುಲ್ಲು 10 ವರ್ಷನೂ ಓದಿರೋದ್ರದ್ದು ವೆರಿಫಿಕೇಷನ್ ಆಗಬೇಕು. ಬರೀ 1-2 ವರ್ಷ ಮಿಸ್ ಆದ್ರೂ ನಿಮಗೆ ಆ ರಿಸರ್ವೇಷನ್ ಸಿಗಲ್ಲ ಕನ್ನಡ ಮತ್ತು ರೂರಲ್ಲು. ಸೊ ದಯವಿಟ್ಟು ನೀವು ಪೂರ್ತಿ 10 ಇಯರ್ಸ್ನು ನೀವು ವೆರಿಫಿಕೇಷನ್ ಮಾಡಿಸ್ಬೇಕು ಕನ್ನಡ ಮತ್ತು ರೂರಲ್ ಕೋಟಾ ಕ್ಲೈಮ್ ಮಾಡುವಂಥ ಮಕ್ಕಳು. ಇದಿಷ್ಟು ನಮ್ಮ ಬೇಸಿಕ್ ಇನ್ಸ್ಟ್ರಕ್ಷನ್ಸ್. ದಯವಿಟ್ಟು ಎಲ್ಲರೂ ನಮ್ಮ ಬ್ರೋಷರ್ ಏನು ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ ಆಪ್ಷನ್ ಎಂಟ್ರೀಸ್ ಬಗ್ಗೆ, ಪ್ಲೀಸ್ ಗೋ ಥ್ರೂ ಇಟ್. ಅದೇನು ಅಷ್ಟೊಂದು ಕಷ್ಟ ಏನಿಲ್ಲ. ನೀವು ಮಾಕ್ ಅಲಾಟ್ಮೆಂಟ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಯು ವಿಲ್ ಹ್ಯಾವ್ ಅ ಬೆಟರ್ ಐಡಿಯಾ. ಮತ್ತು ಚಾಯ್ಸಸ್ ಏನು ಕೊಡಬೇಕು 1 2 3 4 ಅದನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಏನು ಸಮಸ್ಯೆ ಇಲ್ದಾಗೆ ಇದು ನಡೆಯುತ್ತೆ. ಸೊ ಎಲ್ಲರಿಗೂ ಧನ್ಯವಾದ. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫರ್ದರ್ ಪ್ರೋಸೆಸ್. ಶ್ರೀಮತಿ ರಮ್ಯಾ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KE, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ಮಕ್ಕಳಿಗೆ ಅನುಗುಣವಾಗಲಿ ಅಥವಾ ಈಸಿ ಆಗಲಿ ಮತ್ತು ಎಲ್ಲಿ ತಪ್ಪಾಗಬಾರದು ಫಾರ್ಮ್ ಫಿಲ್ ಅಪ್ ಆಗಬೇಕಾದ್ರೆಲ್ಲ ಅಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು.